ಮೂರ್ಖ ರಾಜಕುಮಾರಿ ಸುಮ್ಮನೆ ಹಸುವಿನ ತಲೆಗೆ ಜೋರಾಗಿ ತೆಂಗಿನಕಾಯಿಯಿಂದ ಹೊಡೆದಿದ್ದರಿಂದ ಹಸು ಪ್ರಜ್ಞೆ ತಪ್ಪುತ್ತದೆ. ಈ ಅವಕಾಶವನ್ನು ಬಳಸಿಕೊಂಡು ಈ ಮೂರ್ಖ ರಾಜಕುಮಾರಿ ಹಸುವಿನ ಮುಗ್ಧ ಕರುವನ್ನು ಎತ್ತಿಕೊಂಡು ಕುದಿಯುತ್ತಿರುವ ಲಾವಾದ ಆಳವಾದ ಗುಂಡಿಯ ಮೇಲೆ ತಲೆಕೆಳಗಾಗಿ ನೇತು ಹಾಕುತ್ತಾಳೆ. ಇದರಿಂದ ಲಾವಾ ನಿಧಾನವಾಗಿ ಉಕ್ಕಲು ಪ್ರಾರಂಭಿಸುತ್ತದೆ ಮತ್ತು ಉರಿಯುತ್ತಿರುವ ಶಾಖದಿಂದ ಆ ಮುಗ್ಧ ಕರುವು ನೋವನ್ನು ಅನುಭವಿಸುತ್ತಿರುತ್ತದೆ. ಸ್ವಲ್ಪ ಸಮಯದ ನಂತರ ಹಸುವಿಗೆ ಪ್ರಜ್ಞೆ ಬಂದಾಗ ತನ್ನ ಕರುವಿನ ಅಂತಹ ಸ್ಥಿತಿಯನ್ನು ಕಂಡು ಯಾರಾದರೂ ಸಹಾಯ ಮಾಡಲಿ ಎಂದು ಹಸು ಜೋರಾಗಿ ಕೂಗಲಾರಂಭಿಸುತ್ತದೆ. ಆಗ ಕೆರೆಯ ಪಕ್ಕದಲ್ಲಿ ಧಾನ್ಯಗಳನ್ನು ತಿನ್ನುತ್ತಿದ್ದ ನವಿಲು ಹಸುವಿನ ಕೂಗನ್ನು ಕೇಳಿಸಿಕೊಳ್ಳುತ್ತದೆ. ಅದು ಗಾಬರಿಯಿಂದ ಹಾರುತ್ತಾ ಕೆರೆಯ ಹತ್ತಿರ ಬರುತ್ತದೆ ಮತ್ತು ಕುದಿಯುತ್ತಿರುವ ಲಾವಾದ ಜ್ವಾಲೆಗಳ ನಡುವೆ ಹಸುವಿನ ಮುಗ್ಧ ಕರುವನ್ನು ನೋಡುತ್ತದೆ. ಈ ಸಂಕಷ್ಟದಿಂದ ಪಾರುಮಾಡಲು ಯಾವುದೋ ಒಂದು ದೈವಿಕ ಶಕ್ತಿಯ ಅಗತ್ಯವಿದೆ ಎಂದು ನವಿಲಿಗೆ ತಕ್ಷಣ ಅರ್ಥವಾಗುತ್ತದೆ. ನವಿಲು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಆ ನಿರ್ಜನ ಮರುಭೂಮಿಯಲ್ಲಿ ಆ ದೈವಿಕ ಶಕ್ತಿಯ ಹುಡುಕಾಟಕ್ಕೆ ಹೊರಡುತ್ತದೆ. ಸ್ವಲ್ಪ ದೂರ ಹೋದ ನಂತರ ನವಿಲಿಗೆ ಮರಳಿನ ಮೇಲೆ ಮಣ್ಣಿನಿಂದ ಮಾಡಿದ ಶ್ರೀಕೃಷ್ಣನ ಮೂರ್ತಿ ಕಾಣಿಸುತ್ತದೆ. ನಂತರ ನವಿಲು ಶ್ರೀಕೃಷ್ಣನ ಮಣ್ಣಿನ ಮೂರ್ತಿಯ ಬಳಿ ಹೋಗಿ ಶಾಂತ ಭಾವದಿಂದ ಕುಳಿತು ಭಕ್ತಿಯಿಂದ ಕೃಷ್ಣನ ನಾಮವನ್ನು ಜಪಿಸಲು ಪ್ರಾರಂಭಿಸುತ್ತದೆ. ಸ್ವಲ್ಪ ಸಮಯದ ನಂತರ ಕೊಳಲಿನ ಮಧುರ ಧ್ವನಿಯೊಂದಿಗೆ ಭಗವಾನ್ ಶ್ರೀಕೃಷ್ಣ ಪ್ರತ್ಯಕ್ಷನಾಗುತ್ತಾನೆ. ನವಿಲು ಶ್ರೀಕೃಷ್ಣನಿಗೆ ಎಲ್ಲವನ್ನೂ ವಿವರಿಸಿದಾಗ ಅವನು ತಡಮಾಡದೆ ಹಸುವಿನ ಕರುವಿನ ಬಳಿ ತಲುಪುತ್ತಾನೆ. ನಂತರ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಆಹ್ವಾನಿಸುತ್ತಾನೆ. ಮುಂದಿನ ಕ್ಷಣದಲ್ಲೇ ಸುದರ್ಶನ ಚಕ್ರದ ದೈವಿಕ ಶಕ್ತಿಯು ಉಕ್ಕುತ್ತಿರುವ ಲಾವಾದ ಕುಂಡವನ್ನು ಶಾಂತಗೊಳಿಸುತ್ತದೆ ಮತ್ತು ಆ ಮುಗ್ಧ ಕರುವಿನ ಪ್ರಾಣ ಉಳಿಯುತ್ತದೆ. ಹಸು ಮತ್ತು ಅದರ ಕರು ಸಂತೋಷದಿಂದ ಕುಣಿಯಲಾರಂಭಿಸುತ್ತವೆ. ಭಗವಾನ್ ಶ್ರೀಕೃಷ್ಣನ ಈ ಅದ್ಭುತ ಲೀಲೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ.